ಜಡ್ಜ್ಮೆಂಟು ಪಂಜಾಬ್ನ ಅನೇಕ ಮಜ್ಬಿ ಸಿಖ್ಗಳ ಮೇಲೆ ಹೊಡೆತ, ಹರಿಯಾಣದಲ್ಲಿದ್ದಂಥ ಮಜ್ಬಿ ಸಿಖ್ರು ಬಾಲ್ಮೀಕಿಗಳಿಗೆ ಅನ್ಯಾಯ, ಆಂಧ್ರ ಪ್ರದೇಶದಲ್ಲಿ ಮಾದಿಗ ಸಮುದಾಯ ರ್ಯಾಲಿ ಸಮುದಾಯದ ಮೇಲೆ ಗದಾ ಪ್ರಹಾರ. ಆದರೆ 2005 ಗದಾ ಪ್ರಹಾರ ಆದಾಗ 20 ವರ್ಷ ಈ ರಾಜ್ಯದ ಅನೇಕ ರಾಷ್ಟ್ರೀಯ ಪಕ್ಷಗಳು, ಸಾಮಾಜಿಕ ಚಿಂತಕರು, ಸಮಾಜವನ್ನು ಪರಿವರ್ತನೆ ಮಾಡೋರು ಇದು ಅನ್ಯಾಯ ಆಗಿದೆ, ಈ ಜಡ್ಜ್ಮೆಂಟನ್ನು ಒಪ್ಪಕ್ಕಾಗಲ್ಲ ಅಂತೇಳಿ ಯಾವುದೇ ಸರ್ಕಾರ ರಿವಿಷನ್ ಪಿಟಿಷನ್ ಹಾಕಿರಲಿಲ್ಲ. ನೋ ರಿವಿಷನ್ ಪಿಟಿಷನ್ ಇನ್ ಫ್ರಂಟ್ ಆಫ್ ದಿ ಸುಪ್ರೀಂ ಕೋರ್ಟ್ ಸಿನ್ಸ್ ಫ್ರಮ್ 2005. ಯಾವ ಪಂಜಾಬಲ್ಲಿ ಆ ಸ್ಕ್ಯಾಮೇಜಸ್ಗೆ ಅನ್ಯಾಯ ಆಗಿತ್ತು, ಅವರ ವಿರುದ್ಧ ಅಲ್ಲಿನ ಒಂದು ಸಮುದಾಯ ಸುಪ್ರೀಂ ಕೋರ್ಟ್ಗೆ ಹೋದಾಗ ದೇವೇಂದ್ರ ನಾಥ್ ಮತ್ತು ಪಂಜಾಬ್ ಸರ್ಕಾರದಲ್ಲಿ ಅರುಣ್ ಮಿಶ್ರಾ ಅವರು 2020ರಲ್ಲಿ ಆರ್ಟಿಕಲ್ 3(1) ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ, ಇವರು ಹೋಮೋಜಿನಿಯಸ್ ಅಲ್ಲ, ಈ ದೇಶದಲ್ಲಿ ಒಳ ಮೀಸಲಾತಿಯನ್ನು ಕೊಡುವ ಜವಾಬ್ದಾರಿ ರಾಜ್ಯಗಳಿಗಿದೆ ಅಂತ ಪದವನ್ನು ಹೇಳಿದ್ರು. ಆದರೆ ಲಾರ್ಜರ್ ಬೆನಿಫಿಟ್ಗೆ ರೆಕಮೆಂಡೇಶನ್ ಮಾಡಿದ್ರು. ಇವತ್ತು ನಾವು ಯಾಕೆ ಹೋರಾಟಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ನಿನ್ನೆ ನಮ್ಮ ಕ್ಯಾಬಿನೆಟ್ ಒಬ್ಬರು ಸಚಿವರು ಕೆ ಎಚ್ ಮುನಿಯಪ್ಪನವರು ಮಾತಾಡ್ತಾರೆ, ಯಾಕೆ ಹೋರಾಟ ಮಾಡ್ತೀರಾ, ನಾಗಮೋಹನ್ ದಾಸ್ ವರದಿ ತಯಾರಿ ಇದೆ, ಮೀಸಲಾತಿ ಕೊಡೋಕೆ ರೆಡಿ ಇದ್ದೀವಿ ಅಂತೇಳಿ ಕೆ ಎಚ್ ಮುನಿಯಪ್ಪನವರು ತಿಮ್ಮಾಪುರ ಜೊತೆಲಿ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ನಮ್ಮದು ಅಭ್ಯಂತರ ಇಲ್ಲ, ಮಾಡಿ. ನಮ್ಮ ಕೆ ಎಚ್ ಮುನಿಯಪ್ಪನವರು ಕೇಂದ್ರದಲ್ಲಿ ಸಚಿವರಾಗಿದ್ದಾಗ, ಲೋಕಸಭಾ ಸದಸ್ಯರಾಗಿದ್ದಾಗ ಸಂತೋಷ್ ಶೆಟ್ಟರ್ ಜಡ್ಜ್ಮೆಂಟ್ ರಿವಿಷನ್ ಪಿಟಿಷನ್ಗೆ ಪ್ರಯತ್ನ ಮಾಡಲಿಲ್ಲ. ಅರುಣ್ ಮಿಶ್ರಾ ಅವರ ಜಡ್ಜ್ಮೆಂಟ್ ಬಂದ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಮೆಂಟ್ ಕಾನ್ಸ್ಟಿಟ್ಯೂಟ್ ಮಾಡೋದಕ್ಕೆ ಪ್ರಯತ್ನ ಮಾಡಲಿಲ್ಲ. ಅಂದೇ 2008ರಲ್ಲಿ ಯಾವ ಕಾಂಗ್ರೆಸ್ ಸೋನಿಯಾ ಗಾಂಧಿ ಅವರು ಉಷಾ ಮೆಹ್ರಾ ಏಕಸದಸ್ಯ ಪೀಠ ಕಮಿಷನನ್ನು ರಾಷ್ಟ್ರ ಮಟ್ಟದಲ್ಲಾಗಿತ್ತು. ಉಷಾ ಮೆಹ್ರಾ ಅವರು ರಿಪೋರ್ಟ್ ಕೊಟ್ಟಿದ್ದರು, ಆರ್ಟಿಕಲ್ 3(1) ಅಮೆಂಡ್ಮೆಂಟ್ ಅವಶ್ಯಕತೆ ಇದೆ, ಇವರು ಹೋಮೋಜಿನಿಯಸ್ ಇದ್ದಾರೆ. ಆದರೆ ಈ ದೇಶದಲ್ಲಿ ಒಳ ಮೀಸಲಾತಿ ಬೇಕಾಗಿದೆ. ಅನೇಕರು ಮುಖ್ಯವಾಹಿನಿಗೆ ಬರೋಕ್ಕಾಗಲಿಲ್ಲ, ಅನೇಕ ವರ್ಗದವರು. ಆದ್ದರಿಂದ 341ಗೆ ಅಮೆಂಡ್ಮೆಂಟ್ ಕ್ಲಾಸ್ 3 ಮಾಡಿ ಒಳ ಮೀಸಲಾತಿ ಕೊಡ್ಬೋದು ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದರು. ಆದರೆ 2008ರಲ್ಲಿ ಅದೇ ಕಾಂಗ್ರೆಸ್ ಸರ್ಕಾರ ಉಷಾ ಮೆಹ್ರಾ ರಿಪೋರ್ಟನ್ನು ತಿರಸ್ಕಾರವನ್ನು ಮಾಡಿತ್ತು. ಈ ರಾಜ್ಯದ ಮುಖ್ಯಮಂತ್ರಿ ಅವ್ರ ಮೇಲೆ ಯಾಕೆ ವಿಶ್ವಾಸ ನಮ್ಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ನಾಗಮೋಹನ್ ದಾಸ್ ಅವರಿಗೆ ಈ ರಾಜ್ಯದ ಚೀಫ್ ಸೆಕ್ರೆಟರಿ ಸಹಕಾರ ಕೊಡಲಿಲ್ಲ. 76ರಿಂದ ಯಾವ್ಯಾವ ಸಮಾಜ ಹೆಚ್ಚು ಉದ್ಯೋಗಗಳನ್ನು ಪಡೆದಿದೆ, ಯಾವ ಸಮಾಜ ಯಾವ ವರ್ಗ 101 ಜಾತಿಯಲ್ಲಿ ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಯಾವುದೇ ಡೇಟಾ ಕೊಡಲಿಲ್ಲ ಚೀಫ್ ಸೆಕ್ರೆಟರಿ. ಈ ರಾಜ್ಯದ ಚೀಫ್ ಸೆಕ್ರೆಟರಿ ಸಹಕಾರ ಇಲಾಖೆಗಳಲ್ಲಿ ಕೋಆಪರೇಟಿವ್ ಸೆಕ್ಟರಲ್ಲಿ ಯಾವ ಸಮಾಜಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ, ಯಾವ ಸಮಾಜ ಮುಖ್ಯವಾಹಿನಿಗೆ ಬಂದಿದೆ, ಡೇಟಾ ಕೊಡಲಿಲ್ಲ. ಈ ರಾಜ್ಯದ ಅರ್ಬನ್ ಡೆವಲಪ್ಮೆಂಟ್ ಚೀಫ್ ಸೆಕ್ರೆಟರಿ, ರೆವಿನ್ಯೂ ಸೆಕ್ರೆಟರಿ, ಅದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ ಎಲೆಕ್ಷನ್ ಕಮಿಷನ್, ಯಾವ ಸಮುದಾಯ ಚುನಾವಣೆಗಳಲ್ಲಿ ಗೆಲ್ಲಕ್ಕಾಗಿದೆ, ರಾಜ್ಯದ ಯೋಜನೆ ಜಾರಿ ಮಾಡೋ ದಿಕ್ಕಿನಲ್ಲಿ ಅಧಿಕಾರವನ್ನು ಪಡೆದಿದ್ದಾರೆ, ಚುನಾವಣಾ ಕಮಿಷನ್ ರಿಪೋರ್ಟ್ ಕೊಟ್ಟಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸಮಾಜ ಕಲ್ಯಾಣ ಮಂತ್ರಿಗೆ ನಾಗಮೋಹನ್ ದಾಸ್ಗೆ ಪೂರ್ಣವಾದ ಸಹಕಾರ ಕೊಡಬೇಕು. ಮುಖ್ಯಮಂತ್ರಿಗಳು ಯೋಚನೆ ಮಾಡಲಿಲ್ಲ, ಒಂದು ಸಾರಿ ಸಭೆ ಆಗಲಿಲ್ಲ. ಅದಕ್ಕೂ ಮಿಗಿಲಾಗಿ
ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಭಾಳ ವಿಶ್ವಾಸ ಐತೆ. 2ನೇ ಸಲ ಮುಖ್ಯಮಂತ್ರಿ ಆದಾಗ ನುಡಿದಂತೆ ನಡೀತಾರೆ ಅಂತೇಳಿ. ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಮೊದಲು ಈ ರಾಜ್ಯದ ಹಿಂದುಳಿದ ವರ್ಗಕ್ಕೆ ಕಾಂತರಾಜು ವರದಿ ಜಾರಿ ಮಾಡುವ ಜವಾಬ್ದಾರಿ ನನ್ನದು. ನನ್ನನ್ನು ಧಿಕ್ಕರಿಸುವ ಶಕ್ತಿ ಯಾವುದೇ ಶಕ್ತಿಗಿಲ್ಲ. ಹಿಂದುಳಿದ ವರ್ಗಗಳ ಪರವಾಗಿ ಕಾಂತರಾಜು ವರದಿ ಜಾರಿ ಮಾಡ್ತೇನೆ, ಮಂಡನೆ ಮಾಡ್ತೇನೆ. ಕ್ಯಾಬಿನೆಟ್ಟಲ್ಲಿ ಇವತ್ತಾಯಿತು, ನಾಳೆ ಕ್ಯಾಬಿನೆಟ್ ಬಂತು. ಕ್ಯಾಬಿನೆಟ್ ಒಳಗಡೆನೇ ಹೋಗಲಿಲ್ಲ, ಕ್ಯಾಬಿನೆಟ್ ಗೇಟಲ್ಲೇ ಇತ್ತು ಕಾಂತರಾಜು ವರದಿ. ಎಲ್ಲ ಒಂದು ನೋಟ್ ಕೊಟ್ಟರು. ಒಂದೇ ತಿಂಗಳಲ್ಲಿ ಕಾಂತರಾಜು ವರದಿಯನ್ನು ಕಸದ ಬುಟ್ಟಿಗೆ ಹಾಕಿದ್ರು. ನಾಳೆ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟ ನಂತರ ಇನ್ನೂ ಕೊಡಲಿಲ್ಲ. ಅವ್ರು ಕಟ್ ಆಫ್ ಡೇಟ್ ಕೊಡ್ಲಿಕ್ಕೆ ಇಷ್ಟು ದಿನಗಳ ಒಳಗಾಗಿ ನೀವು